ಕಿಕ್ಕರಿಂಗ್ ತಗೊಂಡು ಇಕ್ಬಡ್ಲಾ. ಸೌಂಡ್ ಸಕಾಲಾಗಿ ಬರ್ತಾ ಇದೆ ನೋಡ್ರಪ್ಪ. ನಮ್ಮ ರೋಡ್ ಕಿಂಗ್ ಸ್ಟಾರ್ಟ್ ಆಗ್ಬಿಡ್ತು. ಸೌಂಡ್ ಹೆಂಗೆ ಬರ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ನನಗಂತೂ ಸೂಪರಾಗಿ ಕೇಳಿಸ್ತಾ ಇದೆ. ಅಂತ ಸೌಂಡ್ ಬರ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ಕಾರ್ಬೋರೇಟರ್ದು ಏರ್ ಫಿಲ್ಟರ್ ಹಾಕಿವಲ್ಲ, ಅದಕ್ಕೆ ಆ ರೀತಿ ಸೌಂಡ್ ಬರ್ತಾ ಇದೆ. ಎಲ್ಲ ಅಲ್ಟಿಮೇಟ್ ಕಂಡೀಷನಲ್ಲಿ ಸೌಂಡ್ ಬರ್ತಾ ಇದೆ. ಬೈ ದ ವೇ ಪ್ರೀವಿಯಸ್ ಓನರು ನಮ್ಮ ಕುಮಾರಣ್ಣ ಹತ್ರ ರೆಡಿ ಮಾಡಿಸಿ ತೊಗೊಂಡೋಗಿದ್ರು ಈ ಗಾಡಿನ. ಹಾಗಾಗಿ ಎಂಜಿನ್ ಎಲ್ಲ ಪಕ್ಕ ಇದೆ ಅಂತ ಕುಮಾರಣ್ಣ ಹೇಳೋಕ್ಕೆ ಹೊರಟಿದ್ದಾರೆ. ನಮ್ಮ ರೋಡ್ ಕಿಂಗ್ ಟ್ಯಾಂಕು ಇವತ್ತೇ ಓಪನ್ ಮಾಡ್ತಿರೋದು, ನೋಡಿರಲಿಲ್ಲ. ನಾನು ಈಗಲೇ ನೋಡ್ತಾ ಇರೋದು. ತೋರಿಸ್ತೀನಿ ಅನ್ಸುತ್ತೆ ಕ್ಲೀನಾಗಿ. ಟ್ಯಾಂಕ್ ತಳಿಕಮಾಡ ಬೇರೆ ಬಾರ ಐತೆ. ಹೊಸಿ ವೇಟ್ ಇಲ್ಲ. ಟ್ಯಾಂಕು ನೋಡಿ, ಟ್ಯಾಂಕು 2 ಶೀಲ್ಟ್ ಹಾಕ್ಬಿಟ್ರೆ ಹೆಂಗೆ ಕಾಣೋದು ಗೊತ್ತಾ ಗಾಡಿ. ಜರ್ಮನ್ ರೆಡ್ಡು ಬ್ಯೂಟಿಫುಲ್ ಕಲರ್ ಮಾತ್ರ ಹಾಕ್ತಾಯಿದ್ದಾರೆ ನೋಡಿ. ಔಟ್ಲುಕ್ ಹಿಂಗಿದೆ ಗಾಡಿದು, ಅದ್ಭುತ ಅಲ್ವಾ. ಇದೇನು ಗೋಲ್ಡ್ ಪ್ಯಾಟ್ರನ್ ಇದೆಯಲ್ಲ, ಇದು ಓಲ್ಡ್ ಸೀರೀಸು 87, 89, 90 ಇಂಥದಕ್ಕೆಲ್ಲ ಇದೇ ರೀತಿ ಬರ್ತಿದ್ದು ಟ್ಯಾಂಕ್. ಅದಾದಮೇಲೆ ಸ್ಟ್ರೈಪ್ಸ್ ಬರ್ತಿತ್ತು 95, 94, 96 ಆ ಮಾಡಲಿಗೆಲ್ಲ ಸ್ಟ್ರೈಪ್ಸು. ಇದು ಓಲ್ಡ್ ಡಿಸೈನು. ಸ್ಟಾರ್ಟಿಂಗ್ ಬಂದಾಗ ರೋಡ್ಕಿಂಗ್ ಇದೇ ರೀತಿ ಡಿಸೈನ್ ಬರ್ತಿದ್ದು. ಇದು ಮಾರನೇ ದಿನ ಸಂಜೆ ಟೈಮಲ್ಲಿ, ಸಂಜೆ ಆದಮೇಲೆ ಕೈಗೆ ಎತ್ಕೊಂಡಿದ್ದೀವಿ. ಈಗ ಟ್ಯಾಂಕಿಗೆ ಎಂಬ್ಲಮ್ಮು ಮತ್ತು ಟ್ಯಾಂಕ್ ಪ್ಯಾಡ್ ಹಾಕೋತಾ ಇದ್ದಾರೆ. ರಬ್ಬರು ಹಳೇದೇ ಇತ್ತು, ಚೆನ್ನಾಗಿತ್ತು, ಅದನ್ನೇ ಹಾಕ್ತಾಯಿದ್ದಾರೆ ಕುಮಾರಣ್ಣ. ಗಾಡಿ ಈ ರೀತಿ ಕಾಣ್ತಾ ಇದೆ ನೋಡಿ. ರಾತ್ರಿಗೂ ಬೆಳಗ್ಗೆಗೂ ಈ ರೀತಿ ಕಾಣ್ತಾ ಇದೆ. ಆಂಟಿ ನೋಡ್ತಾರೆ. ಈಗ ಆಗ್ತಿರೋ ಐಟಮ್ ಬಂದ್ಬಿಟ್ಟು ಏರ್ ನಿಪ್ಪಲ್ ಅಂತಾರೆ ಅದಕ್ಕೆ. ಶಾಕ್ ಅಬ್ಸರ್ರು ಆಯಿಲು ಅಲ್ಲಿಂದ ಔಟ್ಸೈಡ್ ಬಂದ್ಬಿಡುತ್ತೆ ಏರ್ ನಿಪ್ಪಲ್ ಹಾಕಲಿಲ್ಲ ಅಂದರೆ. ಸೊ ಹೋಲ್ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಿ ಕೂರುತ್ತೆ. ಐಟಮ್ ಹೆಂಗಿದೆ ಗೊತ್ತಾ, ಇಲ್ಲಿದೆ ನೋಡಿ. ಈ 2 ಸಣ್ಣ ಐಟಮ್ಮು ಅಲ್ಲೋಗಿ ಕೂರುತ್ತೆ. ಇದಕ್ಕೆ ಏರ್ ನಿಪ್ಪಲ್ ಅಂತಾರೆ ಗುರು. ಇದನ್ನು ಈಗ ಮೈಸೂರಿಂದ ತರಿಸಿದ್ದು, ಸಿಗ್ದಲೆ. ಹಾಕಿ ಫಸ್ಟ್ ಮೇಲೆ ಟೈಟ್ ಮಾಡಿಬಿಡಿ. ಈ ಹುಡುಗ ಕೊಡ್ತು ರಿಮ್ ರಿಪೇರಿ ಅವ್ರಿಗೆ. ಇಲ್ಲಿ ಕುಮಾರಣ್ಣ ರಿಪೇರಿ ಮಾಡೋದು ಅವರಿಗೆ 8 ಗಾಡಿ ಬರೋದು. ಪ್ರಪ್ರಥಮ ಬಾರಿಗೆ ನಮ್ಮ ರೋಡ್ ಕಿಂಗ್ಗೆ ಪೆಟ್ರೋಲ್ ಹಾಕ್ತಾ ಇದೆ ಗುರು. ಆಗ್ತಾ ಟ್ಯಾಂಕು ಶೀಲ್ಡ್ ಎಲ್ಲ ಫಿಟ್ ಆಯಿತು. ಮೋನೋಗ್ರಾಮು ಮತ್ತು ಹಿಂದ್ಗಡೆ ಬ್ಲ್ಯಾಕ್ ಕಲರ್ದು ಇದಾಕಿದ್ದೀವಿ ನೋಡಿ ಪ್ಯಾಡು, ಟ್ಯಾಂಕ್ ಪ್ಯಾಡು. ಸೊ ಈ ಕಡೆದು ಸ್ವಲ್ಪ ಆಡಾಯಿತು, ಮಧ್ಯದಲ್ಲಿ ಗ್ಯಾಪ್ ಆಯ್ತು ನೋಡಿ. ಈ ಸೈಡ್ ನೋಡಿ, ಈ ಸೈಡ್ ಪರ್ಫೆಕ್ಟ್ ಐತೆ. ಈ ಸೈಡ್ ಬಂದ್ಬಿಟ್ಟು ಪರ್ಫೆಕ್ಟ್ ಐತೆ. ಹಿಂಗೆ ಕ್ಲೀನಾಗಿ ಜಾಯಿಂಟೇ ಆದಂಗೆ ಕುತ್ಕೋಬೇಕು. ಇದ್ರ ಪಕ್ಕ ಇದು ಕುತ್ಕೋಬೇಕು. ಇನ್ನೊಂದು ಮಿಸ್ಟೇಕ್ ಏನು ಮಾಡ್ಬಿಟ್ಟೋದಂದರೆ ಟಿಂಕರಿಂಗ್ ಅವರು
ಪೈಂಟ್ರಿಗೆ ಪೂರ್ತಿ ಕೊಟ್ಟಿದ್ದೆ ಕೆಲಸನ ನಾನು, ಟಿಂಕರಿಂಗ್ ವಿತ್ ಪೈಂಟು. ಅವರು ಇಲ್ಲಿ ಮಾಡಿಸಿರೋ, ಇಲ್ಲಿ ಬಂದ್ಬಿಟ್ಟು ನಟ್ಟಿಟ್ಟು ವೆಲ್ಡ್ ಮಾಡಿಸೋರೆ, ಇಲ್ಲಿ ಬಂದ್ಬಿಟ್ಟು ಹಂಗೆ ವೆಲ್ಡ್ ಮಾಡಿಸಿರೋದ್ರಿಂದ ಏನಾಯಿತು ಅಂದರೆ ಇಲ್ಲಿ ಮೇಲ್ಗಡೆ ಕುತ್ಕೋತೈತೆ ಸ್ಕ್ರೂ ಹೋಗಿ, ಇಲ್ಲಿ ಕೆಳಗಡೆ ಕುತ್ಕೋದ್ರೆ ಏನಾಗ್ತಿದೆ ಮೊನೋಗ್ರಾಮು ಅಮುಕ್ತಂಗೆ ಆಗ್ತಾಯಿದೆ, ಅದಕ್ಕೆ ಇದ್ರ ಮೇಲೆ ಕೂರ್ತಾಯಿಲ್ಲ. ಸೊ ಇದು ಡಿಫಾಲ್ಟು. ಈ ಕಡೆ ಇದೊಂದು ಡಿಫಾಲ್ಟು. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್, ಇದಕ್ಕೂ ಗ್ಯಾಪ್ ಇರಬಾರ್ದು. ಇದು ಬಂದ್ಬಿಟ್ಟು ಇದ್ರ ಮೇಲೆ ಕುತ್ಕೋಬೇಕು, ಆಗ ಪರ್ಫೆಕ್ಟಾಗಿ ಕಾಣುತ್ತೆ. ಈಗ ಹೆಂಗೆ ಆಡೋಕೆ ಕಾಣ್ತೈತೆ ನೋಡಿ. ಸೊ ನಮ್ಮ ಪೈಂಟ್ರಿಗೆ ಮಾಡಿದ್ದೀವಿ, ಈಗ ಕಳಿಸಿದ್ದೆ ವೀಡಿಯೋನ, ರೆಸ್ಪಾನ್ಸ್ ಮಾಡಿಲ್ಲ. ಇನ್ನೊಂದು ಸತಿ ಮಾಡಿಕೊಡ್ತಾರೆ, ಏನು ತೊಂದರೆ ಏನಿಲ್ಲ. ಬಟ್ಟು ಕೆಲಸ ಹಾಳಾಗಿದ್ದು, ಇದೆಲ್ಲಾಗಿದ್ದು, ಟೈಮ್ ಹಾಳಾಗಿದ್ದು ನಮ್ಮದು, ಏನು ಮಾಡೋಕ್ಕಾಗಲ್ಲ. ನೋಡಿ, ಇದು ಮೇಲ್ಗಡೆ ಕರೆಕ್ಟಾಗಿ ಕುತ್ಕೊಂಡೈತೆ, ಇಲ್ಲಿ ಕೆಳಗಡೆ ಅಮುಕ್ತಂಗೆ ಆಗ್ಬಿಟ್ಟೈತೆ. ಏನಕ್ಕೆ ಅಂದರೆ ಇಲ್ಲಿ ಇದಕ್ಕೆ ಸ್ಕ್ರೂ ಇಟ್ಟು ವೆಲ್ಡ್ ಮಾಡಿಸಿದ್ದಾರೆ, ಬೋಲ್ಟ್ ಇಟ್ಟು. ಇದಕ್ಕೆ ಬೋಲ್ಟ್ ಇಟ್ಟಿಲ್ಲ, ಹಂಗೆ ವೆಲ್ಡ್ ಮಾಡಿಸ್ಬಿಟ್ಟವ್ರೆ, ಟಿಂಕರಿಂಗ್ ಮಾಡಿಬಿಟ್ಟವ್ರೆ. ಟಿಂಕರಿಂಗ್ ಕೆಲಸ ಯಾರು ಮಾಡಿದ್ರೋ ಗೊತ್ತಿಲ್ಲ, ಯಾರ ಹತ್ರ ಮಾಡಿಸಿದ್ರು, ತುಂಬ ಹಾಡಾಗಿ ಮಾಡಿಬಿಟ್ಟವ್ರು. ಈ ಪ್ಲೇಟ್ ಕಟ್ಟಿರೋದು ಇದನ್ನು ಸ್ವಲ್ಪ ಒಳಗೆ ಕಟ್ಟವ್ರೆ, ಇದನ್ನು ಸ್ವಲ್ಪ ಆಚೆ ಕಟ್ಟವ್ರೆ. ಅದರಿಂದ ಫುಲ್ಲು ಅವಲಕ್ಷಣ. ಈ ಕಡೆಯಿಂದ ಸಖತ್ತಾಗಿ ಕಾಣ್ತೈತೆ ನೋಡಿ, ಆ ಕಡೆಯಿಂದ ಪ್ರಾಬ್ಲಮ್ ಇದೆ. ಜಾಸ್ತಿ ಏನು ಡೀಲ್ ಇಲ್ಲ. ಟ್ಯಾಂಕ್ ತೊಗೊಂಡೋಗಿ ಪೈಂಟ್ರಿಗೆ ವಾಪಸ್ ಕೊಟ್ಬಿಟ್ರೆ ಮಾಡಿಕೊಡ್ಬೇಕು, ಇಲ್ಲಾಂದರೆ ದುಡ್ಡು ವಾಪಸ್ ಕೊಡಿ ಬೇರೆ ಕಡೆ ಮಾಡಿಸ್ಕೊತೀನಿ ಅಂತ ಹೇಳ್ತೀನಿ. ಏನು ಮಾಡೋಕ್ಕಾಗಲ್ಲ, ಕೆಲಸ ಅಂದಮೇಲೆ ಸಣ್ಣ ಪುಟ್ಟ ಮಿಸ್ಟೇಕ್ ಇರುತ್ತೆ. ಕ್ಲೀನಾಗಿ ರೆಡಿ ಮಾಡಿಸ್ಕೋಬೇಕು. ಟ್ಯಾಂಕ್ ಒಂದು ತೊಗೊಂಡೋಗಿ ಕ್ಲೀನಾಗಿ ಮತ್ತೆ ಸ್ಕ್ರ್ಯಾಪ್ ಮಾಡಿ, ಟಿಂಕರಿಂಗ್ ಮಾಡಿಸಿ, ಪಟ್ಟಿ ಕಟ್ಟಿಸಿ, ಎಲ್ಲನೂ ಕರೆಕ್ಟಾಗಿ ಮಾಡಿಸಿ ಮತ್ತೆ ಪೇಂಟ್ ಮಾಡಿಸ್ಬೇಕು. ಹಂಗೆ ತಿರ್ಕೊಂಬೋಣ. ಇಲ್ಲ, ಆ ಥರ ಹೇಳ್ಬೇಕಷ್ಟೆ. ಏನು ವರ್ಡ್ ನಿಮ್ಮದು? ಈ ಕೆಲಸ ನೋಡಿದಿ ಏನಂತ ನಿಮ್ಮದು? ನಮಗೆ 99.9 ಪರ್ಫೆಕ್ಷನ್ ಇದ್ದರೆ ಮಾತ್ರ ನನಗೆ ಲೆಕ್ಕ. ಸುಮ್ಮನೆ ಎಲ್ಲ ಇದು ಈ ಗಾಡಿಗಳು, ರಾಯಲ್ ಎನ್ಫೀಲ್ಡು, ಜಾವಾ, ರೋಡ್ ಕಿಂಗು, ಯಾವುದೇ ಗಾಡಿ ಆಗಿರಲಿ, ಮೂಲ ಅದು ಏನು ಫ್ಯಾಕ್ಟ್ರಿಯಿಂದ ಬಿಟ್ಟವನೆ, ಅಷ್ಟು ಕ್ಲಾರಿಟಿ ಇದ್ದರೆ ಮಾತ್ರ ನನಗೆ ಲೆಕ್ಕ. ಪೈಂಟ್ ಎಲ್ಲ ಚೆನ್ನಾಗಿ ಮಾಡೋರು ಗುರು, ಪೈಂಟ್ ಕ್ವಾಲಿಟಿಯಿಂದ ಎಲ್ಲ ಚೆನ್ನಾಗೈತೆ. ಟಿಂಕರಿಂಗ್ ಮಿಸ್ಟೇಕ್ ಮಾಡಿರೋದು. ಬಟ್ ಟಿಂಕರಿಂಗ್ ಹತ್ರ ಕೊಟ್ಟಿದ್ದು ನಮ್ಮ ಪೈಂಟ್ರು ಯಾರ ಹತ್ರ ಕೊಟ್ಟಿದ್ರೋ ಗೊತ್ತಿಲ್ಲ. ವಾಪಸ್ ಕೊಡ್ತೀನಿ ಗುರು, ಚಿಂತೆ ಇಲ್ಲ, ಮಾಡಿಕೊಡ್ತಾರೆ. ಅದು ಪರ್ಫೆಕ್ಟ್ ಮಾಡಿಸೋವರೆಗೂ ಮನಸ್ಸಲ್ಲಿ ಕಳವಳ, ನೆಮ್ಮದಿ ಇರೋಲ್ಲ. ಅದೇ ಒಂದು ಇಷ್ಟೊತ್ತು ಕೆಲಸ ಮಾಡಿ ಬೇಜಾರಾಗುತ್ತೆ, ಈ ಥರ ಆಗ್ಬಿಟ್ರೆ ಬೇಜಾರಾಗುತ್ತೆ. ಬನ್ನಿ, ನಾಳೆಗೆ ಮಿಕ್ಕಿದೆಲ್ಲ ಕೆಲಸ ಮಾಡ್ಕೋಬೇಕು. ವೈರಿಂಗ್ ಮಾಡ್ಕೋಬೇಕು, ಮುಂದ್ಗಡೆ ಡೂಮ್ ಹಾಕಬೇಕು, ಸಣ್ಣ ಪುಟ್ಟ ಕೆಲಸ ಇದೆ, ಅದನ್ನೆಲ್ಲ ಪರ್ಫೆಕ್ಟ್ ಮಾಡಿಕೊಂಡು ಮೈಸೂರಿಗೆ ಹೊಡಿತೀನಿ. ಮೈಸೂರಿಗೆ ಹೊಡೆದ್ರೆ 2 ಕೆಲಸ ಆಗುತ್ತೆ. ಎಲ್ಲಿ ಅಂದರೆ ಕ್ರೋಮ್ ಪಾಲಿಷ್ ಮಾಡ್ತಾರೆ, ಇಂಜಿನ್ನು ಅದು ಇದು ಕ್ರೋಮ್ ಪಾಲಿಷ್ ಹಾಕಬೇಕು. ಅದು ಹಾಕ್ಬೇಕಾದ್ರೆ ಟ್ಯಾಂಕು ಕೊಟ್ಟರೆ ಅವತ್ತೇ ರೆಡಿ ಮಾಡಿ ಒಂದಿನ ಟೈಮ್ ತೊಗೊಂಡು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಡೀತಾ ಇದೆ ಸಣ್ಣ ಪುಟ್ಟದಾಗಿ, ಹಿಂಗೆ ನಡೀತಾ ಇದೆ, ನಿಧಾನಕ್ಕೆ ನಡೀತಾ ಇದೆ. ಪರ್ಫೆಕ್ಟಾಗಿ ಆಗಬೇಕು, ಒರಿಜಿನಾಲಿಟಿ ಆಗಬೇಕು ಅಂತ ಸ್ವಲ್ಪ ಲೇಟ್ ತೊಗೊಂಡು ಮಾಡ್ತಾಯಿದ್ದೀವಿ. ಸೊ ಇದೇನು ನೋಡ್ತಾ ಇದ್ದಾರೆ ಪೈಂಟ್ ಸ್ಕೀಮ್ ಬಂದ್ಬಿಟ್ಟು 87 ಮಾಡಲು, 86 ಮೇಲೆ ಸ್ವಲ್ಪ ಹಿಂಗೆ ಬರ್ತಿದ್ದು. ಅದಾದಮೇಲೆ ಸ್ಟ್ರೈಪ್ಸ್ ಬರ್ತಿತ್ತು, ಅದಕ್ಕೆ ಒರಿಜಿನಾಲಿಟಿ ಮಾಡಿಸಿದ್ದೀನಿ ಗುರು. ಇದು ನೆಕ್ಸ್ಟ್ ಡೇ. ತುಂಬ ಲೇಟ್ ಆಗ್ತಿದೆ ಅಂತ ಗೊತ್ತು, ಬಟ್ ಏನು ಮಾಡ್ತೀರಾ, ಕೆಲಸಗಳು ಹಂಗೆ ಆಗೋಗಿದೆ, ಸನ್ನಿವೇಶಗಳು ಹಂಗೆ ಆಗೋಗ್ಬಿಟ್ಟಿದೆ ಕುಮಾರಣ್ಣನ ಜೊತೆ. ಅದಕ್ಕೋಸ್ಕರ ನಿಧಾನಕ್ಕೆ ಕೆಲಸ ಸಾಗ್ತಾಯಿದೆ. ಇವತ್ತು ಏನು ಮಾಡ್ತಾಯಿದ್ದಾರಪ್ಪ ಕೆಲಸ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಇದು ಬಂದ್ಬಿಟ್ಟು ಸ್ಟೆಡ್ ಸ್ವಲ್ಪ ಚಿಕ್ಕ ಉಂಟು. ಅದರಿಂದ ಏನಾಗ್ತಿದೆ, ಕಾರ್ಬೋರೇಟ್ರ್ ಸ್ವಲ್ಪ ಹತ್ರ ಆದ್ರಿಂದ ಬಾಕ್ಸ್ನ ಏನು ಮೇಲ್ಗಡೆ ಕಾರ್ಬೋರೇಟ್ರ್ ಬಾಕ್ಸ್ ಕವರ್ ಬರುತ್ತೆ, ಅದು ಆಗ್ತಾಯಿಲ್ಲ, ಇಕ್ಕಟ್ಟಾಗ್ತಾಯಿದೆ. ಅದಕ್ಕೋಸ್ಕರ ಕುಮಾರಣ್ಣ ಏನೋ ಐಡಿಯಾ ಮಾಡಿ ಏನೋ ಮಾಡ್ತಾಯಿದ್ದಾರೆ. ಅದೇ ಮಾಡ್ತಾರೆ ಅಂತ ಏನು ರಿಸಲ್ಟು, ಸ್ಟೆಡ್ಡು ಬೇರೆದಾಗ್ತಾರೋ ಅಥವಾ ಅದೇ ಸ್ಟೆಡ್ಡಿಗೆ ವರ್ಕೌಟ್ ಮಾಡ್ತಾರೋ ಏನೋ ಅಂತ ನೋಡ್ಬಿಟ್ಟು ತಿಳಿಸ್ತೀನಿ. ಏನು ಮಾಡಬೇಕು ಅಂತಿದ್ರು ಕುಮಾರಣ್ಣ? ನೋಡೋಣ, ಸ್ಟೆಡ್ ಇಂತಕ್ಕೆ ತಳದ್ರೆ ತಗೋಬೇಕು, ಇಲ್ಲಾಂದ್ರೆ ಲೆನ್ಸ್ ಸ್ಟೆಡ್ ಹಾಕ್ಬೇಕು. ಲೆನ್ಸ್ ಸ್ಟೆಡ್ ಹಾಕಬೇಕು, ಅದೇ ಸೊಲ್ಯೂಷನ್, ಬೇರೆ ಇಲ್ಲ. ಯಾವುದೋ ಸ್ಟೆಡ್ ಹಾಕೋರು ನೋಡಿ, ಸ್ಟೆಡ್ಗಳು ಇವು ಒರಿಜಿನಲ್ ಅಲ್ಲ, ಯಾವುದೋ ಬೋಲ್ಟ್ ಕಟ್ ಮಾಡಿ ಹಾಕಿದ್ದಾರೆ ಅಂತ ಕುಮಾರಣ್ಣ ಅವ್ರು ಹೇಳ್ತಾರೆ. ಅದಕ್ಕೆ ಬಿಚ್ಚಿ ಒರಿಜಿನಲ್ ಸ್ಟೆಡ್ಗಳು ಹಾಕ್ಬೇಕೀಗ. ಸೊ ಒಂದು ಸೈಡ್ ಬಿಚ್ಚಿದ್ದಾರೆ, ಇನ್ನೊಂದು ಸೈಡು ಬಿಚ್ತಾ ಇದ್ದಾರೆ ನೋಡಿ. ಕಂಪ್ಲೇಂಟ್ ನೋಡ್ಬೇಕಲ್ಲ. ನೋಡಿ, ಹಳೆ ಸ್ಟೆಡ್ ಎಲ್ಲ ತೆಗೆದು ಹೊಸ ಸ್ಟೆಡ್ ತಂದು ಹಾಕಿದ್ದೀವಿ. ಚೆನ್ನಾಗಿದೆ ಅಲ್ವಾ? ಸ್ವಲ್ಪ ಲೆಂತ್ ಬರುತ್ತೆ. ಅದು ಅವರ ಸ್ಟೆಡ್ ಹಾಕಿದ್ರಲ್ಲ, ಅದೆಲ್ಲ ಹಳೆ ಸ್ಟೆಡ್ಡು, ಯಾವುದಾದ್ರು ಬೇರೆದು ಕಟ್ ಮಾಡಿ ಹಾಕಿದ್ರು. ಇದು ಒರಿಜಿನಲ್ ಸ್ಟೆಡ್ಡು, ಈಗೆಲ್ಲ ಪರ್ಫೆಕ್ಟಾಗಿ ಕೂರುತ್ತೆ ನೋಡಿ. 2 ಸ್ಟೆಡ್ಡು ಹೊಸ. ಅದು ಫೈನಲ್ ನೋಡ್ರಪ್ಪ, ಇದು ಕ್ಯಾಪ್ ಇದ್ದಿದ್ದು ಕರೆಕ್ಟಾಗಿ ಬಂದಿಲ್ಲ, ಕೂರ್ತಾ ಇದೆ. ಹಾಕಿ ಸ್ವಾಮಿ, ಕರೆಕ್ಟಾಗಿ ಕೂರ್ತಾ ಇದೆ. ಸ್ಟೆಡ್ಡು ಕ್ಲೀನಾಗಿ ಕೂರ್ತು, ಕಾರ್ಬೋರೇಟರ್ ಚೆನ್ನಾಗಿ ಕೂರ್ತು, ಇದನ್ನು ಚೆನ್ನಾಗಿ ಕೂರ್ತು. ಕಾರ್ಬೋರೇಟರ್ ಸಮಸ್ಯೆ ಏನಿತ್ತು ಅದು ಬಗೆಹರಿಸಿದ್ದೀವಿ.
ಈಗ ಮುಂದಿನ ಕಾರ್ಯಕ್ರಮ ಕುಮಾರಸ್ವಾಮಿ ಅವರು ಏನು ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ದು, ಅವರೇ ಮಾಡಬೇಕು. ಸರಿಯಾಗಿ ಅಲ್ವ ಇದು? ಕಡ್ಡಿ ಅಂದ್ರೆ ಇಷ್ಟು ಹತ್ರ ತುಂಬ್ತಾರೆ. ಸೈಡ್ದು ಇದೆಲ್ಲ ಹಾಕ್ಕೊಂಡು ಹೆಡ್ಲೈಟಿಗೆ ಮತ್ತು ಇಂಡಿಕೇಟರ್ಗೆ ಕಲೆಕ್ಷನ್ ಕೊಡ್ಕೋತಾ ಇದ್ದಾರೆ. ಹಾಗೆ ವೈರಿಂಗ್ನು ಚೆಕ್ ಮಾಡ್ತಾ ಇದ್ದಾರೆ. ಕಾಯಿಲ್ಗೀಲೆಲ್ಲ ಚೆಕ್ ಮಾಡಿ ಹೋಗಿರೋದು ಹಾಕಬೇಕು. ಸದ್ಯಕ್ಕೆ ವೈರಿಂಗ್ ಪ್ರೋಸೆಸ್ ಸ್ಟಾರ್ಟಲ್ಲಿದೆ, ನಡೀತಾ ಇದೆ ವೈರಿಂಗ್. ನೋಡಿ, ಮುಂದುಗಡೆ ವೈರ್ಗಳು ಬಿಟ್ಟಿದ್ದಾರೆ, ಇಲ್ಲಿ ವೈರಿಂಗ್ ಮಾಡ್ತಾ ಇದ್ದಾರೆ, ಹಿಂದುಗಡೆ ವೈರಿಂಗ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ವೈರಿಂಗ್. ಯಾರು? ಬ್ಯಾಕ್ ಲೈಟ್ ಬರ್ತಾ ಇದೆ, ಇಂಡಿಕೇಟರ್ಸ್ ಬರ್ತಾ ಇದೆ, ಮುಂದ್ಗಡೆ ಇಂಡಿಕೇಟರ್ಸ್ ಬರ್ತಾ ಇದೆ, ಹೆಡ್ಲೈಟಿಗೆ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ವೈರಿಂಗ್ದು ಸ್ವಲ್ಪ ಟೈಮ್ ಹಿಡಿತಾ ಇದೆ ಗುರು, ಹಳೆ ಗಾಡಿ ಅಲ್ವಾ, ಅಲ್ಲಿ ಇಲ್ಲಿ ಸ್ವಲ್ಪ ಕಟ್ ಆಗಿದೆ, ಗ್ಯಾಪ್ ಬಿಟ್ಟಿದೆ, ಅಲ್ಲಿ ಇಲ್ಲಿ ಜಾಯಿಂಟ್ಗಳು ಹಾಕಬೇಕು, ನೋಡಬೇಕು, ಎಲ್ಲ ಚೆಕ್ ಮಾಡಿ ಹಾಕ್ತಾ ಇದ್ದಾರೆ. ಟೈಮ್ ಹಿಡಿತಾ ಇದೆ, ಹಿಡಿದ್ರು ಏನು ತೊಂದರೆ ಇಲ್ಲ, ನೀಟಾಗಿ ಕಂಡೀಷನ್ ಹಾಕ್ಬೇಕು ಗುರು. ಈಗ ಹೆಡ್ಲೈಟಿನ ಚೆಕ್ ಮಾಡ್ತಾ ಇದ್ದಾರೆ, ಬ್ಯಾಕ್ ಲೈಟ್ ಬಂತು, ಹೆಡ್ಲೈಟಿನ ನೋಡ್ಕೊತಾ ಇದ್ದಾರೆ ಏನು ಎತ್ತಾ ಅಂತ. ಹೆಡ್ಲೈಟ್ ಎಲ್ಲ ಚೆಕ್ ಮಾಡಿದ್ವಿ, ಬ್ಯಾಕ್ ಲೈಟ್ ಬರ್ತಾ ಇದೆ, ಇಂಡಿಕೇಟರ್ಸ್ ಬರ್ತಾ ಇದೆ, ಹೆಡ್ಲೈಟ್ ಚೆಕ್ ಮಾಡ್ತಾ ಇದ್ದಾರೆ, ಹೆಡ್ಲೈಟ್ ಕೂಡ ಬರ್ತಾ ಇದೆ, ಎಲ್ಲ ಸಂಪೂರ್ಣವಾಗಿದೆ. ಇದು ಹಾಕಿದ ಮೇಲೆ ಸೀಟ್ ಹಾಕಿ ಮತ್ತು ಒಂಚೂರು ಆಯಿಲ್ ಲೀಕೇಜ್ ಇದೆ, ಅದಕ್ಕೂ ಪ್ಯಾಕಿಂಗ್ ಎಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಟೈಟ್ ಮಾಡಿ ಎಲ್ಲ ಮಾಡಬೇಕು. 4 ದಿವಸದಿಂದ 3 ದಿವಸದಿಂದ ಇದೇ ಕೆಲಸ ನಡೀತಾ ಇದೆ, ನಿಧಾನಗತಿಯಲ್ಲಿ ಚೆನ್ನಾಗಿ ಆಗ್ತಾಯಿದೆ. ಮುಂದ್ಗಡೆ ಹೆಡ್ಲೈಟ್ ಈಗ ಹಾಕ್ತಾಯಿದ್ದಾರೆ, ಲಾಕೆಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ ನೋಡಿ. ಈಗ ಫಿಟ್ ಮಾಡುವಂತಹ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ಕಳ್ಳು ಬೋಟಿ ಎಲ್ಲ ಒಳಕ್ಕೆ ತಳ್ಳಿ ವೈರಿಂಗ್ ಇದು ಏನಪ್ಪ ಅಂತಾರೆ ಟೇಪ್ ಹೊಡೆದು ಆಮೇಲೆ ಫಿಟ್ ಮಾಡ್ತಾರೆ. ಎಲ್ಲ ಕಂಪ್ಲೀಟ್ ಆದಂಗೆ ಆಯಿತು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಮುಂದ್ಗಡೆ ಕ್ರ್ಯಾಶ್ ಕಾರ್ಡು, ಹಿಂದ್ಗಡೆ ಮತ್ತು ಕ್ಯಾರಿಯರು ಇನ್ನೊಂದು ಟೈಮ್ ಹಾಕೋಣ ಅಂತ. ಯಾಕೆಂದರೆ ಗಾಡಿ ಸ್ವಲ್ಪ ಟೆಸ್ಟ್ ಡ್ರೈವ್ ಎಲ್ಲ ಮಾಡಬೇಕು, ಒಂದು ಸತಿ ಮೈಸೂರಿಗೆ ಹೊಡೆದು ಕ್ರೋಮೆ ಮೇಲೆ ಇನ್ನೊಂದು ಸತಿ ಪಾಲಿಷ್ ಮಾಡಿಸ್ಬೇಕು. ಅದಕ್ಕೆ ಅಂತ ಸುಮ್ಮನಿದ್ದೀವಿ. ಸದ್ಯಕ್ಕೆ ಗಾಡಿ ಔಟ್ಲುಕ್ ಈ ರೀತಿ ಬಂದಿದೆ, ಕತ್ಲೆ ಕಾಣ್ತಾ ಇಲ್ಲ. ಬೆಳಗ್ಗೆ ಇನ್ನೊಂದು ಸತಿ ತೋರಿಸ್ತೀನಿ. ಈಗ ಸೀಟೊಂದು ಹಾಕಬೇಕು, ಸೀಟದ್ದು ಕವರು ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್, ಅದಕ್ಕೆ ಕುಮಾರಣ್ಣಂಗೆ ಹಾಕ್ಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಕುಮಾರಣ್ಣ ಬಂದ್ಬಿಟ್ಟು ಈ ಕಡೆ ಸೈಡು ಶೀಲ್ಡ್ ಕವರ್ ಹಾಕತ್ತವ್ರೆ, ಶೀಲ್ಡ್ ಹಾಕ್ತಾಯಿದ್ದಾರೆ. ಅದು ಹಾಕಿದ್ಮೇಲೆ ಸೀಟ್ ಹಾಕ್ಕೊಬಿಡ್ತೀವಿ. ಸೀಟ್ ಹಾಕಿದ್ರೇ ಗಾಡಿ ಒಂದು ಲೆವೆಲ್ಗೆ ಬಂದು ಫಿನಿಶ್ ಆದಂಗೆ ಆಗೋದು ಗುರು.